ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರೇ, ಮುಂಬರುವ ಆಗಸ್ಟ್ 13, 14, 15 ಈ ಅದೃಷ್ಟವಂತ 3 ದಿನಗಳಂದು ಕನ್ಯಾ ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಕನ್ಯಾ ರಾಶಿಯವರೇ, ಮುಂಬರುವ ಇದೇ ಒಂದು ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕನ್ಯಾ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಹೌದು, ಕನ್ಯಾ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಈಗ ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಇದೇ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಒಂದು ಹೊಸ ಸಂದೇಶ ಆದರೆ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಹೋಗ್ತಕ್ಕಂಥದ್ದು. ಆ ಒಂದು ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥದ್ದು ಸಹ ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಅದೇ ರೀತಿ ಕನ್ಯಾ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಎದುರಿಸ್ತಾ ಇರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಸವಾಲುಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು ಎಲ್ಲನೂ ಸಹ ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಹೌದು, ಕನ್ಯಾ ರಾಶಿಯವರು ತುಂಬ ವರ್ಷಗಳಿಂದ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಎಷ್ಟೇ ಶ್ರಮ ಪಟ್ಟರು, ಎಷ್ಟೇ ದುಡಿದ್ರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗ್ತಿರೋದಿಲ್ಲ. ಹೌದು, ನೀವು ಪಟ್ಟಿರ್ತಕ್ಕಂತಹ ಶ್ರಮಕ್ಕೆ ಬೇರೆ ಯಾರಿಗೋ ಅದರ ಪ್ರತಿಫಲ ಆದರೆ ಸಿಗ್ತಿತ್ತು ಅಲ್ವಾ? ಇದಕ್ಕೆ ನೀವು ಪ್ರತಿದಿನ ದುಃಖಿತರಾಗ್ತಿದ್ರಿ. ಒಂಟಿಯಾಗಿ ಕುಳಿತಿದ್ದಾಗ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ದುಃಖಿತರಾಗ್ತಾನೆ ಇರ್ತೀರಿ. ಅದೇ ರೀತಿ ನೀವು ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ ಕನ್ಯಾ ರಾಶಿಯವರೇ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನ್ಯಾಯಯುತವಾಗಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟಗಳು ಎಂಬಂತೆ ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ ಅಲ್ಲವೇ? ಹಾಗಾಗಿ ಕನ್ಯಾ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಹೌದು, ನಿಮ್ಮೊಳಗೆ ಈ ಸಮಯದಲ್ಲಿ ಆತ್ಮವಿಶ್ವಾಸನೂ ಸಹ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟು ದಿನ ನೀವು ಗಮನಿಸಿದ್ರೆ, ನೀವು ಯಾವುದಾದ್ರೂ ಒಂದು ಯೋಜನೆಯನ್ನು ಶುರು ಮಾಡೋದಕ್ಕಿಂತ ಮೊದಲೇ ಅಥವಾ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಿಂತ ಮೊದಲೇ, ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕಿಂತ ಮೊದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಆತಂಕ, ಭಯ ಆದರೆ ಇರ್ತಿತ್ತು ಅಲ್ವಾ? ಆ ಎಲ್ಲ ರೀತಿ ಆತಂಕ, ಭಯನೂ ಸಹ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ನಿಮ್ಮೊಳಗೆ ಆತ್ಮವಿಶ್ವಾಸ, ಧೈರ್ಯ ಆದರೆ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಕನ್ಯಾ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಹಿಂದೆ ತುಂಬ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಅದು ಕೆಲವು ಕಾರಣಾಂತರಗಳಿಂದಾಗಿ ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಹಾಗೆ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಿಗೆ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳು ಅತಿ ಬೇಗ ನಿಮ್ಮ ಜೀವನದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಒಬ್ಬ ಅಪರಿಚಿತ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ ಕನ್ಯಾ ರಾಶಿಯವರೇ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಪ್ರಾರಂಭಿಕವಾಗಿ ನೀವು ಆ ವ್ಯಕ್ತಿಯನ್ನು ಅನುಮಾನ ಪಟ್ಟರೂ ಸಹ ದಿನ ಕಳೆದಂತೆ, ಸಮಯ ಕಳೆದಂತೆ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಗಳು, ನಡವಳಿಕೆಗಳು, ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳನ್ನಾದರೆ ತರ್ತಕ್ಕಂಥದ್ದು. ನೀವು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯ ಆದರೆ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಮರೆತಿರ್ತೀರ ಅಲ್ವಾ? ಹಾಗಾಗಿ ಯಾವ ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಮರೆತಿದ್ರು ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಕನ್ಯಾ ರಾಶಿಯವರೇ. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಹೌದು, ಹಣ ಬಂದ ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಕನ್ಯಾ ರಾಶಿಯವರೇ. ಕಂಕಣ ಭಾಗ್ಯನೂ ಸಹ ಈ ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥದ್ದು. ಹೌದು, ಸುಮಾರು ವರ್ಷಗಳಿಂದ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಮಗೆ
ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಹಾಗಾಗಿ ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಹೌದು, ಅದೃಷ್ಟ ಆದರೆ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳು ತೆರೆಯೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸಂದೇಶ ಆದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ದೇವಾಲಯದಲ್ಲಿರ್ತಕ್ಕಂಥ ಗಂಟೆಯ ಶಬ್ದ ನಿಮ್ಮ ಕಿವಿಗೆ ಕೇಳ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸಂದೇಶಗಳಾದರೆ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ. ಹೌದು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನೇ ಆ ಒಂದು ನಂಬಿ ಜೀವನವನ್ನು ನಡೆಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಕನ್ಯಾ ರಾಶಿಯವರೇ. ಹೌದು, ಕೆಲವು ಘಟನೆಗಳಾದರೆ ನೀವು ಗಮನಿಸಬಹುದಾಗಿರುತ್ತೆ. ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ಭೇಟಿ ಮಾಡ್ತಕ್ಕಂಥದ್ದು, ಹಳೆಯ ಸ್ನೇಹಿತರಿಂದ ಕರೆ ಬರ್ತಕ್ಕಂಥದ್ದು, ಈ ಎಲ್ಲ ಸೂಚನೆಗಳು ಸಹ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ಕಾರಣವಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಹೌದು, ಕನ್ಯಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನೀವು ಸಣ್ಣ ಪುಟ್ಟ ವಿಚಾರವನ್ನು ಸಹ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರಾ. ಇದರಿಂದ ಮಾನಸಿಕ ಒತ್ತಡ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ಯಾವುದಾದ್ರೂ ಒಂದು ವಿಚಾರವನ್ನು ಯೋಚನೆ ಮಾಡ್ತಿದ್ದೀರಾ ಅಂತಂದರೆ 1 ಅಥವಾ 2 ಬಾರಿ ಆ ಒಂದು ವಿಚಾರವನ್ನು ಯೋಚನೆ ಮಾಡಿ ಆ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ಆ ಒಂದು ವಿಚಾರವನ್ನು ಅಲ್ಲೇ ಬಿಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬಹುಮುಖ್ಯ ಆಗಿರುತ್ತೆ. ಇದರಿಂದಾಗಿ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಅದೇ ರೀತಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಯಾವ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ವೋ ಅದೇ ಒಂದು ಜಾಗದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತಿಗೆ ಬೆಲೆನೂ ಸಹ ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಅದೇ ರೀತಿ ಇಷ್ಟು ದಿನ ನೀವು ತುಂಬ ಜನರಿಗೆ ಸಹಾಯವನ್ನು ಮಾಡಿದಿರಿ. ಹೌದು, ಹಣದ ಸಹಾಯವನ್ನು ಸಹ ಹೆಚ್ಚು ಮಾಡಿದ್ರಿ. ಯಾರನ್ನು ಹೆಚ್ಚು ನಂಬಿದ್ರೋ ಅವ್ರಿಗೆ ಹೆಚ್ಚು ಹಣದ ಸಹಾಯವನ್ನು ಸಹ ಮಾಡಿದ್ರಿ. ಆದರೆ ಕನ್ಯಾ ರಾಶಿಯವರೇ, ನೀವು ಯಾರನ್ನು ಹೆಚ್ಚು ನಂಬಿದ್ರು ನೋಡಿ, ಅವರಿಂದಲೇ ನಿಮಗೆ ಹೆಚ್ಚು ನೋವು ಸಹ ಸಿಕ್ಕಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಕನ್ಯಾ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮನ್ನು ಮೋಸ ಮಾಡಿರ್ತಕ್ಕಂಥ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳೇ ಮತ್ತೆ ನಿಮ್ಮ ಬಳಿಗೆ ಹಣದ ಸಹಾಯಕ್ಕಾಗಿ ಬರ್ತಾರೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಸರಿಯಾಗಿ ಯೋಚನೆಯನ್ನು ಮಾಡಿ. ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯೋ ಇಲ್ವೋ ಎಂಬುದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಕನ್ಯಾ ರಾಶಿಯವರೇ. ಅದೇ ರೀತಿ ನೀವು ಈ ಸಮಯದಲ್ಲಿ ನಿಮ್ಮೊಳಗೆ ಇರತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರತಕ್ಕಂಥದ್ದು ಸಹ ಮುಖ್ಯ ಆಗಿರುತ್ತೆ. ಹೌದು, ನಿಮ್ಮೊಳಗೆ ಇರತಕ್ಕಂಥ ಕೋಪದಿಂದ ನೀವು ಈ ಹಿಂದೆ ತುಂಬ ಸವಾಲುಗಳನ್ನು ಸಹ ಎದುರಿಸಿದ್ದೀರಾ ಅಲ್ಲವೇ? ನೀವು ತುಂಬ ಪರಿಶ್ರಮ ಆದರೆ ಪಟ್ಟಿದ್ರಿ ಆ ಒಂದು ಪ್ರತಿಫಲಕ್ಕೋಸ್ಕರ. ಆದರೆ ಆ ಪ್ರತಿಫಲಕ್ಕೆ ಹತ್ತಿರಕ್ಕೆ ಹೋಗ್ತಿದ್ದ ಹಾಗೆ ನೀವು ಮಾಡ್ಕೊಳ್ತಕ್ಕಂತಹ ಕೋಪ ಮತ್ತು ಮನಸ್ತಾಪಗಳಿಂದಾಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟ ಎಲ್ಲ ಕೈ ತಪ್ತಾ ಇತ್ತು. ಹಾಗಾಗಿ ಕನ್ಯಾ ರಾಶಿಯವರೇ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಆದಷ್ಟು ತಾಳ್ಮೆಯಿಂದ ಇರಿ. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದ್ರ ಮೂಲಕ ಈ ಸಮಯದಲ್ಲಿ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಕನ್ಯಾ ರಾಶಿಯವರೇ, ನೀವು ಯಾವುದಾದ್ರೂ ಒಂದು ಹೊಸ ವ್ಯಾಪಾರವನ್ನು ಅಥವಾ ಒಂದು ಹೊಸ ಯೋಜನೆಯನ್ನು ಶುರು ಮಾಡಬೇಕು ಅಂತಿದ್ರೆ ಮೊದಲಿಗೆ ಅನುಭವಸ್ಥರ ಸಲಹೆ ಮತ್ತು ಹಿರಿಯರ ಸಲಹೆಗಳನ್ನು ಪಡೆದುಕೊಂಡು ಜೀವನದಲ್ಲಿ ಮುನ್ನಡೆ ಸಾಧಿಸೋದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಮೇಲಾಧಿಕಾರಿಗಳಿಂದ ಈ ಸಮಯದಲ್ಲಿ ನೀವು ಮೆಚ್ಚುಗೆಯನ್ನು ಮಾತನ್ನು ಕೇಳಬಹುದಾಗಿರುತ್ತೆ. ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಸಂಬಳವೂ ಸಹ ಏರಿಕೆ ಆಗ್ತಕ್ಕಂಥದ್ದು. ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ವ್ಯಾಪಾರದಲ್ಲೂ ಸಹ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ. ವ್ಯಾಪಾರದಲ್ಲಿ ಬರ್ತಕ್ಕಂಥ ಗ್ರಾಹಕರ ಸಂಖ್ಯೆಯೂ ಸಹ ಈ ಸಮಯದಲ್ಲಿ ಕ್ರಮೇಣವಾಗಿ ಏರಿಕೆ ಆಗ್ತಕ್ಕಂಥದ್ದು. ಹೌದು, ನೀವು ಅಪ್ಪಿತಪ್ಪಿನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಈ 6 ತಪ್ಪುಗಳನ್ನು ಮಾಡಬಾರದಾಗಿರುತ್ತೆ. ಹಾಗಿದ್ರೆ ಯಾವ 6 ತಪ್ಪುಗಳನ್ನು ನೀವು ಮಾಡಬಾರದು? ಮೊದಲಿಗೆ ಕೋಪದಿಂದ ನಿರ್ಧಾರವನ್ನು ತಗೊಳ್ಳಬಾರದು. ನಂತರ ಯಾರನ್ನು ಸಹ ಬೇಗ ನಂಬಬಾರದಾಗಿರುತ್ತೆ. ಸರಿಯಾಗಿ ಯೋಚನೆ ಮಾಡಿ ನಂಬತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನಿಮಗೆ ಈ ಸಮಯದಲ್ಲಿ ಸಿಗ್ತಕ್ಕಂಥ ಅವಕಾಶಗಳನ್ನು ನೀವು ಮುಂದೂಡಿಕೆ ಮಾಡಬೇಡಿ. ನಂತರ ಅನಗತ್ಯ ಖರ್ಚುಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಅನಗತ್ಯ ಖರ್ಚುಗಳು ಈ ಸಮಯದಲ್ಲಿ ಬೇಡ. ನಂತರ ಹಿರಿಯರ ಮಾತನ್ನು ಕೇಳಿ ಜೀವನವನ್ನು ನಡೆಸ್ತಕ್ಕಂಥದ್ದು ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ. ನಕಾರಾತ್ಮಕ ಚಿಂತನೆಗಳನ್ನು ಮಾಡಬೇಡಿ. ಹೌದು, ನಕಾರಾತ್ಮಕ ಚಿಂತೆಗಳನ್ನು ಈ ಹಿಂದೆ ಮಾಡಿದ್ದೀರಾ, ಹಾಗಾಗಿ ನಕಾರಾತ್ಮಕ ಚಿಂತನೆಗಳು ಬೇಡ ಆಗಿರುತ್ತೆ. ಪ್ರಮುಖವಾಗಿ ಕನ್ಯಾ ರಾಶಿಯವರೇ, ಮುಂಬರುವ
ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಈ 6 ತಪ್ಪುಗಳನ್ನು ಮಾಡಬಾರದಾಗಿರುತ್ತೆ. ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ಸುಧಾರಣೆ ಆದರೆ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರ ಜೀವನದಲ್ಲಿ. ಹೌದು, ಇದು ಕನ್ಯಾ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.